ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 2 ವ್ಲಾಗು. ನೆನ್ನೆ ಡೇ 1 ಎಂಡ್ ಮಾಡಿದ್ದೆ. ಇವಾಗ ಡೇ 2ಗೆ ಇನ್ನೊಂದು ರೂಮಿಗೆ ಶಿಫ್ಟ್ ಆಗ್ತೀವಿ ಅಂತ ಡೇ 1ಅಲ್ಲೇ ಹೇಳಿದ್ದೆ. ಸೊ ನೆನ್ನೆ ರಾತ್ರಿ ಫುಲ್ ಮಳೆ ಬಂದುಬಿಟ್ಟಿದೆ. ಫುಲ್ ಅಂದರೆ ಫುಲ್ಲು ತುಂಬ ಜೋರು ಮಳೆ, ಎಲ್ಲ ಕರೆಂಟೆಲ್ಲ ಹೊರ್ಟೋಗಿತ್ತು. ಹಂಗೆ ಮಾರ್ನಿಂಗ್ ಹೆಂಗೆ ಕಾಣುತ್ತೆ ಇಲ್ಲಿ ಅಂತ ಹಂಗೆ ತೋರಿಸ್ತೀನಿ. ಮಾರ್ನಿಂಗ್ ಫುಲ್ ಪ್ಲೆಸೆಂಟಾಗಿರುತ್ತೆ, ಅಂದರೆ ತುಂಬ ಸೆಕೆ ಅಂತಲೇ ಏನು ಅನಿಸಲ್ಲ. ಏನಪ್ಪ ಈಗ ಬ್ರೇಕ್ಫಾಸ್ಟ್ಗೆ ಹೋಗ್ಬೇಕು. ಇವಾಗ ಎಲ್ಲರೂ ರೆಡಿ ಆಗ್ತಾಯಿದ್ದಾರೆ ಒಳಗೆ. ನಾನು ರೆಡಿಯಾಗಿ ಫಸ್ಟ್ ಬಂದು ಆಚೆ ಕಡೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮಳೆ ಬಂದು ಹೆಂಗಾಗಿದೆ ಅಂತ ತೋರಿಸ್ತೀನಿ. ನಿನ್ನೆ ರಾತ್ರಿ ಫುಲ್ಲು ಮಳೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಅಂದರೆ ಫುಲ್ ಗಲೀಜಾಗಿಬಿಟ್ಟಿದೆ. ನಿನ್ನೆ ಆಟ ಆಡ್ಬೇಕಾರೆಲ್ಲ ಫುಲ್ ಕ್ಲೀನಾಗೇ ಇತ್ತು. ಫುಲ್ಲು ಜೋರು ಮಳೆಗೆ ಇಲ್ಲೆಲ್ಲ ನೋಡಿ ಎಲೆ ಎಲ್ಲ ಬಂದು ಬಿದ್ದುಬಿಟ್ಟಿದೆ. ಜೋರು ಗಾಳಿನೂ ಇತ್ತು, ಫುಲ್ ಜೋರು ಮಳೆನೂ ಇತ್ತು ನಿನ್ನೆ. ಆ್ಯಂಡ್ ನಾನು ಹೇಳಿರಲಿಲ್ಲ ಸಡನ್ನಾಗಿ ಏನಕ್ಕೆ ನಾವು ರೆಸಾರ್ಟ್ಗೆ ಅಂತ ಪ್ಲ್ಯಾನ್ ಮಾಡಿದ್ದು ಅಂತ. ನನ್ನ ತಮ್ಮಂದಿರು CBSE 10th ಬೋರ್ಡ್ ಎಕ್ಸಾಮ್ ಅವ್ರಿಗಾಯಿತು. ಅವರು ಮನೆಯಲ್ಲೇ ಇದ್ರಲ್ಲ, ಅವ್ರಿಗೆ ಫುಲ್ಲು ಅಂದರೆ ಬೋರ್ ಆಗ್ತಾಯಿತ್ತು. ನಮ್ಮಪ್ಪನ ಕೇಳ್ತಾಯಿದ್ರು ಎಲ್ಲಾದರೂ ಆಚೆ ಕರ್ಕೊಂಡು ಹೋಗು ಅಂತ. ಆಮೇಲೆ ನಮ್ಮಪ್ಪಂಗೂ ಇವಾಗ ಇಯರ್ ಎಂಡ್ ಅಲ್ವಾ, ಮಾರ್ಚ್ ತಿಂಗಳಲ್ಲಿ ನಮ್ಮಪ್ಪಂಗೆ ಇಯರ್ ಎಂಡ್ ಇರುತ್ತೆ, ಫುಲ್ ಬ್ಯುಸಿ ಇರ್ತಾರೆ. ಆ್ಯಂಡ್ ಆಮೇಲೆ ನಂದು ಇದೇ ತಿಂಗಳು 30ನೇ ತಾರೀಕು ನಂದು ಬರ್ತ್ಡೇ ಇದೆ. ಆ ಟೈಮಲ್ಲಿ ನಮ್ಮಪ್ಪ ಇರೋಕ್ಕಾಗಲ್ಲ, ಅವರು ವರ್ಕಿಗೆ ಹೋಗಿರ್ತಾರೆ. ಇಯರ್ ಎಂಡ್ ಆ ಟೈಮಲ್ಲೇ ಅಲ್ಲ, ಅದಕ್ಕೇನೆ. ಸೊ ಹಿಂಗೂ ಆಚೆ ಬಂದಂಗೆ ಆಗುತ್ತೆ. ಆಮೇಲೆ ಚಿರಾಂತೂ ಮನೇಲೇ ಇದ್ರಲ್ಲ, ಬೋರ್ ಆಗುತ್ತೆ ಅಲ್ಲ, ಅದಕ್ಕೇನೆ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ನಾನು ಬರ್ತ್ಡೇ ಟೈಮಲ್ಲೆಲ್ಲೂ ಆಚೆ ಬರೋಕ್ಕಾಗಲ್ಲ ಅಲ್ಲ, ನನಗೂ ಅವಾಗ ಇಂಟರ್ನಲ್ಸ್ ನಡೀತಾ ಇರುತ್ತೆ. ನನ್ನ ಬರ್ತ್ಡೇ ದಿನದಿಂದನೇ ನಂಗೆ ಇಂಟರ್ನಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಆಚೆ ಹೋಗ್ಬಿಟ್ಟು ಬರೋಣ 1-2 ಡೇಸ್ ಮಟ್ಟಿಗೆ ಅಂತ 2 ಡೇಸ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋದು. ಇವತ್ತು ಡೇ 2. ಇನ್ನೊಂದು ರೂಮಿಗೆ ಶಿಫ್ಟ್ ಆಗ್ತೀವಿ ಅಂತ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಆ ರೂಮ್ಗೆ ಹೋಗ್ತೀವಿ. ಸೊ ಇವತ್ತಿನ ಔಟ್ಫಿಟ್ ನಂದು ಈ ಥರ ಇದೆ. ಬ್ಲ್ಯಾಕ್ ಪ್ಯಾಂಟು ಮತ್ತು ಲ್ಯಾವೆಂಡರ್ ಕಲರ್ದು ಶರ್ಟ್. ಯಾಕಂದರೆ ಇವಾಗ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆಯಲ್ಲ, ನಾ ಯಾವ್ದು ಆಡ್ತೀನಿ ಅದಕ್ಕೇ ಅದನ್ನು ನೋಡಿಕೊಂಡು ಈ ಥರ ಔಟ್ಫಿಟ್ ಹಾಕ್ಕೊಂಡು. ಇವಾಗ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಲ್ಲ, ಇಲ್ಲಿ ನಾನು ಬ್ರೆಡ್ ಮತ್ತು ಜಾಮು ಮತ್ತು ಸ್ವಲ್ಪ ಫ್ರೂಟ್ಸ್ ಹಾಕೊಂಬಂದೆ, ತಿಂದ್ಬಿಟ್ಟಿದ್ದೀನಿ ಅರ್ಧ. ಆಮೇಲೆ ಇಲ್ಲಿ ನಮ್ಮಮ್ಮ ಇಡ್ಲಿ, ನಿಮಿಷ ಇರು, ಇಡ್ಲಿ ಚಟ್ನಿ, ಆಮೇಲೆ ಅದು ಪಕೋಡ, ಆನಿಯನ್ ಪಕೋಡ, ಆಮೇಲೆ ಇದು ಯಾವ ಕೇಕು ಗೊತ್ತಿಲ್ಲ, ಇದು ಹಾಂ ಅದೇನೋ ಕೇಕ್ ಸ್ವೀಟ್. ಆಮೇಲೆ ಅಲ್ಲಿ ಪಪಾಯ ಕಟ್ ಫ್ರೂಟ್ಸ್, ಪಪಾಯ ಅಲ್ಲ ಮಸ್ಮೆಲನ. ಓಕೆ, ಅವ್ರದ್ದು ಆಲೂ ಪರೋಟ. ಅವನು ಆಲೂ ಪರೋಟ ಮತ್ತು ಪಕೋಡ. ಇವನು ಅಷ್ಟೇ, ಇಲ್ಲಿ ಅವನು ಆಲೂ ಪರೋಟನೇ. ಇಲ್ಲಿ ನಮ್ಮಪ್ಪ ಸ್ಟಾರ್ಟಿಂಗು ಕಟ್ ಫ್ರೂಟ್ಸ್ ತಿಂತಾಯಿದ್ದಾರೆ. ನಾನು ಸ್ವಲ್ಪ ಸ್ಟಾರ್ಟಿಂಗಿಗೆ ಬ್ರೆಡ್ಡು ಮತ್ತು ಜಾಮು ಮತ್ತು ಇದು ತಿಂತಾಯಿದ್ದೀನಿ. ಆಮೇಲೆ ನೆಕ್ಸ್ಟ್ ಹೋಗಿ ಅಲ್ಲಿ ದೋಸೆ ಕೊಡ್ತಾರಂತೆ, ತಿನ್ನೋಣ. ಬೆಳಗ್ಗೆ ಹೊತ್ತಾದರೂ ಚೆನ್ನಾಗಿ ತಿನ್ನೋಣ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಚಟ್ನಿ, ಆಮೇಲೆ ಇಲ್ಲಿ ಇಡ್ಲಿ ಇದೆ, ಆಮೇಲೆ ಇಲ್ಲಿ ಆನಿಯನ್ ಪಕೋಡ, ಸಾಂಬಾರ್, ಕೇಸರಿ ಬಾತು ಮತ್ತು ಉಪ್ಪ ಇದೆ. ನಮ್ಮ ಮನೇಲಿ ಯಾರಿಗೂ ಉಪ್ಪಿಟ್ಟು ಇಷ್ಟ ಇಲ್ಲ, ಅದಕ್ಕೆ ತೊಗೊಂಡಿಲ್ಲ. ಆಲೂ ಪರೋಟ, ಆಮೇಲೆ ಇಲ್ಲಿ ಟೀ ಕೇಕು ಮತ್ತು ಬ್ರೆಡ್ ಇತ್ತು, ಬ್ರೆಡ್ ಜಾಮು ತಿಂದಿತ್ತು, ಕೇಕ್. ಇವಾಗ ಚಾಕೋಸ್ ತಿಂತಾಯಿದ್ದೀವಿ, ಅದಕ್ಕೆ ಬಂದ್ವಿ ಹಾಕೊಳ್ಳೋಕ್ಕೆ. ಸ್ಟಾರ್ಟಿಂಗಲ್ಲೇ ಚಾಕೋಸ್ ತೊಗೋಬೇಕಿತ್ತು, ಆದರೆ ಇವಾಗ ಚಾಕೋಸ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ನನ್ನ ತಮ್ಮ ಹೋಗ್ಬಿಟ್ಟು ಚಾಕೋಸ್ ಹಾಕ್ಕೊಂಬಂದ್ವಿ ತಿನ್ನೋಕ್ಕೆ. 3 ಜನನೂ ಒಂದೇ ಥರದ್ದು ಬೇಕು ಅಂತ ತೊಗೊಂಡಿರೋದು. ಇಲ್ಲಿಗೆ ರೆಸಾರ್ಟಿಗೆ ಬರ್ತೀವಿ ಅಂತ ಗೊತ್ತಾದ್ಮೇಲೆ ಹೋಗಿ ತೊಗೊಂಡಿರೋದು ಈ ಥರ. ಎಲ್ಲೇ ಹೋದ್ರೂ ಅಷ್ಟೇ, ಈಗ 3 ಜನನೂ ಒಂದೇ ಥರ ಹಾಕ್ಕೊಳ್ಳೋದು ಕಲ್ತ್ಕೊಬಿಟ್ಟಿದ್ದಾರೆ. ಅವರಿಬ್ಬರು ಒಂದೇ ಥರ ಹಾಕ್ಕೋತಾಯಿದ್ರು. ಇವಾಗ ನಮ್ಮಪ್ಪ ಇವ್ರು ಇಬ್ಬರೂ ಜೊತೆಗೆ ಸೇರಿಕೊಂಡು ಇಬ್ಬರು ಆನೆಗಳು, ರೆಡಿನೇ ಆಗಲ್ಲ ಅನ್ಸುತ್ತೆ ಒಂಥರ. ಈಗ ಗೇಮ್ಸ್ ಆಡೋಕ್ಕೆ ಹೋಗ್ಬೇಕು, ನಡಿ ಹೋಗೋಣ. ಫೋಟೋ ಆಮೇಲೆ ತಗೊಂಡ್ರಾಯ್ತು, ನಡಿ. ಈಗ ಗೇಮ್ಸ್ಗೆ ಎಲ್ಲಿಗೆ ಹೋಗೋದು?
ಸರಿಯಾಗೈತೆ ಜೋಡಿ. ಯಾವಾಗಲೂ ಹಿಂಗೇನೆ, ನಾನು ಅಮ್ಮ ಹಿಂದಕ್ಕೆ ಹೋಗ್ತಾ ಇರ್ತೀವಿ, ಹಿಂದೆ ಬರ್ತಾ ಇರ್ತೀವಿ, ಇವರಿಬ್ಬರು ಅಪ್ಪನ ಜೊತೆ ಮುಂದಕ್ಕೆ ಹೋಗ್ತಾರೆ. ಹಿಂಗೆ ಗೇಮ್ಗೆ ನಾವು ಇಲ್ಲಿ ರೆಸಾರ್ಟಿಂದ ಹೊರಗಡೆ ಬಂದರೆ ಇಲ್ಲಿ ಜಾಗ ಇದೆಯಲ್ಲ, ಇಲ್ಲಿ ಗೇಮ್ಸ್ ಆಡಿಸ್ತಾರಂತೆ. ಜಿಪ್ಲೈನ್ಗೂ ಅಲ್ಲಿ ಅಂದ್ಕೊಂಡಿದ್ವಿ, ಬಟ್ ಅಲ್ಲಲ್ಲ, ಇಲ್ಲಿಗೆ ಬರಬೇಕಂತೆ ಸ್ಟಾರ್ಟಿಂಗಿಗೆ. ಇಲ್ಲಿ ಹೋಗಿ ನೋಡಬೇಕು ಏನೇನು ಗೇಮ್ಸ್ ಇದೆ ಅಂತ. ಹಾರ್ಸ್ ರೈಡ್ ಇದೆ. ಹಾರ್ಸ್ ರೈಡಾ? ನೋಡೋದಾ ಇರು, ಫಸ್ಟು ನಾನು ಇಳಿದ್ಬಿಡ್ತೀನಿ. ಮಾನ್ಯ ಹಾರ್ಸ್ ರೈಡ್ ಹೋಗ್ತಾ ಇದ್ದಾಳೆ ಇವಾಗ. ನೀವು ಕ್ರಾಕ್ಸ್ ಹಾಕೊಂಬಾರೆ ಅಂತಂದರೆ ಹಿಲ್ ಸ್ಲಿಪ್ಪರ್ ಹಾಕೊಂಬಂದ್ವಿ. ಇಲ್ಲಿ ಇಟ್ಕೋ ಕಾಲು. ಹಾಂ ಕಷ್ಟ ಆಯಿತು. ಓಕೆ, ಎಟ್ಟಕ್ತೈತೆ ಪರವಾಗಿಲ್ವೇ? ಹಾಂ ಚೆನ್ನಾಗಿದೆ. ಮನೆ ನಿನಗೆ ಕೊಡೋದ ಮೊಬೈಲು? ಮಾನ್ಯ, ನೀನು ತಾನೇ ಹೋಗೋದು, ನೀನೇ ಇಟ್ಕೊಂಡು ಹೋಗು. ಸ್ಟಾಪ್ ಮಾಡಿ ಕೊಟ್ಬಿಟ್ಟು ಚಿರಾಗ್. ಚಿರಾಗ್ ರೈಡ್ಗೆ ಹೋಗ್ತಾ ಇದ್ದಾನೆ. ನಂದಾಯಿತು, ಚಿರಂತದಾಯಿತು, ಆಗ ಚಿರಾಗ್ ನೆಕ್ಸ್ಟ್. ಅದು ಹೆಂಗಾಗುತ್ತೆ ಅಂದರೆ ಹಿಂಗೆ ಶೇಕ್ ಆಗುತ್ತೆ. ಅದು ಹತ್ಬೇಕಾದ್ರೆ ಭಯ ಆಗಲ್ಲ, ಇಳಿಯುತ್ತಲ್ಲ ಅದು, ಅವಾಗ ಭಯ ಆಗುತ್ತೆ. ಅಲ್ಲಿ ಅವನು ಫೋಟೋ ಶೂಟ್ ಒಬ್ಬ ಎದುರ್ಕತ್ತಾರೆ ಸ್ವಲ್ಪ. ಅಲ್ಲ ಅಪ್ಪತ್ತುವಾಗ ಮತ್ತೆ ಇಳಿಯುವಾಗ ಸ್ವಲ್ಪ ಭಯ ಆಗುತ್ತೆ. ಅಪ್ಪತ್ತುವಾಗ ಏನಾಗಲಿಲ್ಲ, ನಂಗೆ ಇಳಿಯುವಾಗ ಭಯ ಆಯಿತು. ಚೆನ್ನಾಗಿ ಬಿಟ್ಟಿದೆ ಮಾವಿನಕಾಯಿ. ರೆಸಾರ್ಟ್ ಸುತ್ತ ಮಾವಿನ ಮರನೇ ಮನೆ. ಎಷ್ಟು ಮಾವಿನಕಾಯಿಗಳು ಅಲ್ವಾ, ಚಂದ ಇದೊಂಥರ ನೋಡಕ್ಕೆ. ಎಲ್ಲ ಜಾಸ್ತಿ ಇದೆ. ವಾಪಸ್ ರಿಟರ್ನ್ ಬಂದಾಗ ತೆಗಿಯೋದು. ಚಿರನ್ ಹಾಂ, ಇಲ್ಲ ಅವ್ನು ಬಂದ್ಮೇಲೆ ವಾಪಸ್ ಅನ್ನೋದಿದ್ದೇನೆ. ಇದೇನು ಆ ಕಡೆದು? ನಾನು ಸ್ವಲ್ಪ ಚೆನ್ನಾಗಿದೆ. ರಾಗ್ ರೆಡಿ ಇವಾಗ. ಹಾಂ ಹತ್ತು. ಹಾಂ, ಓಹೋ ಸರಿ ಒಳ್ಳೇದು. ಹೊಸ ಫೋನ್ ಆಮೇಲೆ ಒತ್ತುವಾಗ ತಡೀತದೆ. ಬ್ರೇಕ್ ಇಟ್ಕೊಳ್ಳೋ. ಅದಕ್ಕೆ ಸೈಕಲ್ ಹೊಡೆದು ರೂಢಿ ಮಾಡ್ಕೊಂಡ್ರೆ ಸೈಕಲ್ ತುಪ್ಪಿಡ್ಸಿದ್ದೀರಾ ನನ್ನ ಮಕ್ಕಳ. ತಾಡಿ ಇನ್ನೂ ಹೊಸ ಬಿಡ. ಹಾಂ my place. ಬ್ರೇಕೇ ಬಿಡ್ತಿಲ್ಲ. ಬೆಟ್ಟ ಗುಡ್ಡ ಬೈಲಿ ಆಯ್ತು ಆಗಲ್ಲ ಅಂತೇಳಿ. ಅಯ್ಯೋ ಪಾಪ ಹೆಣ್ಮಗು. ಇವಾಗ ಫಸ್ಟ್ ರೂಮು ನಾವು ಇದ್ದಿದ್ವಲ್ಲ, ಈ ರೂಮು, ಅದನ್ನು ಚೆಕ್ಔಟ್ ಮಾಡಿ ಇವಾಗ ಇನ್ನೊಂದು ರೂಮ್ ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಗ್ಗಿ ಬರುತ್ತೆ ಇವಾಗ ಕರ್ಕೊಂಡೋಗೋಕ್ಕೆ. ಇವಾಗ ಬಗ್ಗಿ ಬಂತು, ಹತ್ಕೊಂಡು ಹೋಗ್ತೀವಿ. ಈಗ ಬಗ್ಗಿಯಲ್ಲಿ ಕೂತಿದ್ದೀವಿ. ಎಲೆಕ್ಟ್ರಿಕ್ ಅಲ್ವಾ? ಹೌದು ಸರ್, ಇದೆ. ಇಲ್ಲ ಕಣೆ, ಚೈನಾದಿಂದಲೇ ಬರೋದು. ರಿವರ್ಸ್ ಹೋಗ್ತಾ ಇದ್ದೀವಿ.
ಅಮ್ಮ ಚಿರಾಗು ಹಿಂದೆ ಕೂತಿದ್ದಾರೆ, ನಾನು ಚಿರಣ್ ಮುಂದೆ ಕೂತಿದ್ದೀನಿ, ನಮ್ಮಪ್ಪ ಇಲ್ಲಿ ಮುಂದೆ. ಸೊ ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ನಮ್ಮದು ರೂಮು ಕೆಳಗಿತ್ತು, ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಬಂದಿದ್ವಿ ಸುಮ್ಮನೆ ವಾಕ್ ಮಾಡಿಕೊಂಡು ಯಾವುದು ನೋಡೋಣ ಅಂತ. ಇಲ್ಲಿಂದ 3ನೇ ಗಂಟೆ ಹೋಗ್ಬೇಕು ಇವಾಗ. ಇಲ್ಲೆಲ್ಲ ಬಂದಿದ್ವಿ ನೆನ್ನೆ. ಇವಾಗ ನಾವು ಬಂದಿರೋದು ರೂಮ್ ನಂಬರ್ 203. ಅವಾಗಿದ್ದು ನಾವು 508 ಇದ್ವಿ. ಇಲ್ಲಿ ಈ ಕಡೆ ಸೈಡಲ್ಲಿ ಜಾಗ, ಇಲ್ಲಿ ಇದು ಸ್ವಿಮ್ಮಿಂಗ್ ಪೂಲ್ ಫುಲ್ಲು ಅಂದರೆ ಚಿಕ್ಕದು ಕಂಪೇರ್ ಮಾಡಿದ್ರೆ ಅದಕ್ಕೆ. ಇಲ್ಲಿ ಬರೀ 2 ರೂಮ್ಸ್ ಅಷ್ಟೇ ಇರುತ್ತೆ, ಆಪೋಸಿಟ್. ನಾವಿದ್ದು 8 ರೂಮ್ಸ್ ಇತ್ತು ಟೋಟಲ್ಲು. ಹಾಂ, ಇವಾಗ ಇಲ್ಲಿ ಎಂಟ್ರೆನ್ಸ್ ಆಗ್ತದಂಗೆ ಸೇಮ್ ಒಂದೇ ರೂಮಲ್ಲಿ ನಾವು ಇರೋದು. 2 ಬೆಡ್ ಇರುತ್ತೆ. ಈ ಕಡೆ ಇಲ್ಲಿ ಟಿ ವಿ ಕ್ಯಾಬಿನೆಟು, ಆಮೇಲೆ ಅಲ್ಲಿ ಒಂದು ಸ್ಮಾಲ್ ಫ್ರಿಡ್ಜ್ ಇದೆ, ಇಲ್ಲೊಂದು ಮಿರರ್ ಆ್ಯಂಡ್ ಇಲ್ಲಿ ಲಾಕ್ ಆಗಿದೆಯಾ? ಇಲ್ಲ. ಹಾಂ, ಅಲ್ಲಿ ಆ ರೂಮಲ್ಲಿ ಸಪ್ರೇಟಾಗಿತ್ತು. ಆಮೇಲೆ ಇಲ್ಲಿ ಬಾತ್ರೂಮ್. ಇದು ಚೆನ್ನಾಗಿದೆ ಬಾತ್ರೂಮ್. ಅಲ್ಲಿ ಮಿರರ್ ಇರಲಿಲ್ಲ, ಸಪ್ರೇಟ್ ವಾಶ್ ಬೇಸಿನಲ್ಲಿ ಸಪ್ರೇಟ್ ಆಗಿತ್ತು. ಇಲ್ಲಿ ಒಂದೇ ಕಡೆ ಕೊಟ್ಟಿದ್ದಾರೆ, 2 ಒಂದೇ ಕಡೆ ಇದೆ. ಈ ರೂಮ್ ಚೆನ್ನಾಗಿದೆ. ಆಚೆ ಬಂದರೆ ಸೇಮ್ ಅಷ್ಟೇ. ಆಮೇಲೆ ಇಲ್ಲಿ ಸ್ಕ್ರೀನ್ ಜಾಗ ಇವತ್ತಿಗೆ ಓಕೆ ಹಿಂಗಿದೆ. ಒಂದ್ಸರಿ ಹಿಂದೆಯಿಂದ ತೋರಿಸಿ. ಇಲ್ಲಿ ಬೆಡ್, ಇಲ್ಲಿ ಈ ಥರ ಓಪನ್. ನಾವು ಡೋರಿಂದನೇ ಹೋಗಬೇಕು ಅಂತೇನಿಲ್ಲ, ಸೇಮ್ ಇಲ್ಲಿ ಹಿಂಗೆ ಬಂದು ಇಲ್ಲಿ ಕುತ್ಕೊಳ್ಳೋದು, ಸಿಟ್ಔಟ್ ಇಲ್ಲಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡೋದು. ಚೆನ್ನಾಗಿದೆ, ಈ ಥರ ಚೆನ್ನಾಗಿದೆ. ಬಟ್ ಆಮೇಲೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಎಲ್ಲ ಕಾಣುತ್ತೆ ಆಚೆಯಿಂದ. ಒಳಗೆ ಹೋಗೋದಾಯ್ಕ. ಹಾಂ, ಮತ್ತೆ ಆಮೇಲೆ ಸಿಗ್ತೀನಿ. ಇದು ಮಸ್ಕ್ ಮೆಲನ್ನು ಮತ್ತು ಟೊಮೆಟೊ ರೈಸು, ಸೌತೆಕಾಯಿ ಮತ್ತು ಸ್ವೀಟು ಮತ್ತು ಸ್ಪೈಸಿ ಪೊಟ್ಯಾಟೊ, ಫ್ರೂಟ್ ಕಸ್ಟರ್ಡು, ಶಾವಿಗೆ ಪಾಯಸ ಮತ್ತು ಕಟ್ ಫ್ರೂಟ್ಸು ಎಲ್ಲ ಇದೆ, ಕರ್ಡ್ ರೈಸ್ ಇದೆ, ಆಮೇಲೆ ಪಾಪಡ್ ಇದೆ, ಆಮೇಲೆ ಇನ್ನೊಂದು ಯಾವುದು ಮತ್ತು ಬಟರ್ ರೋಟಿ, ಪನ್ನೀರ್ ಕರಿ ಎಲ್ಲ ಇದೆ. ಲಂಚ್ ಮಾಡ್ಕೊಂಡು ಇಲ್ಲಿ ಮತ್ತೆ ಬಂದ್ವಿ ಗೇಮ್ ಆಡೋದಕ್ಕೆ. ಇನ್ನೊಂದು ಸ್ವಲ್ಪ ಅಲ್ಲಿ ಗೇಮ್ ಆಡ್ತಾ ಇದ್ವಲ್ಲ, ಅಲ್ಲಿಂದನೇ ಮುಂದೆ ಬಂದರೆ ಈ ಥರ ಏನಿದು ಯಪ್ಪ ಸುಸ್ತಾಗೋಯ್ತು ವಾಕ್ ಮಾಡ್ಕೊಂಬರೋದ್ರೊಳಗಡೆ. ಬಿಸಿಲಲ್ವಾ? ಚೆನ್ನಾಗಿದೆ ಇಲ್ಲೆಲ್ಲ 2 ಜನ. ಪ್ಲೇಸ್ ಎಲ್ಲ ಫುಲ್ ಚೆನ್ನಾಗಿದೆ, ಆದರೆ ಸಿಕ್ಕಾಪಟ್ಟೆ ಬಿಸಿಲು. ಇಲ್ಲಿ ಟೆಂಟ್ ಸ್ಟೇ ಇದೆ, ಇಲ್ಲಿ ಈ ಕಡೆ. ಇಲ್ಲಿ ಟೆಂಟ್ ಸ್ಟೇ ಇದೆ, ಹೌದು. ಈ ಟೆಂಟಲ್ಲಿ ಈಗಿರೋಕ್ಕಾಗಲ್ಲ ಬಿಡಿ ಬಿಸಿಲಿಗೆ. ಎಷ್ಟಿದೆ ನೋಡೋಣ. ಸಕ್ಕತ್ತಿದೆ ಟೆಂಟು. ಅವರೆಲ್ಲೋದ್ರು ಹಿಂಗ ಅಪ್ಪ ಬಿಸಿಲು ನೋಡಿಲಿ, ಇಲ್ಲೆಲ್ಲ ತೋರಿಸಿ. ಫುಲ್ ಟೆಂಟ್ ಇದೆ, ಬಟ್ ಯಾರೂ ಇರಲ್ಲ ಅನಿಸುತ್ತೆ ಇಲ್ಲಿ ಇವಾಗ. ಒಂದು ತೆಗೆದು ನೋಡೋಣ. ಬೇಡ. ಇಲ್ಲಿ ಸ್ವಲ್ಪ ತಣ್ಣಗಿದೆ, ಇಲ್ಲೆಲ್ಲ ಫುಲ್ಲು. ಈ ಪ್ಲೇಸ್ ಚೆನ್ನಾಗಿ ಅನಿಸ್ತು ನಮಗೆ. ಗೇಮ್ ಆಡೋಕೆ ಇನ್ನೂ ಮುಂದಕ್ಕೆ ಹೋಗ್ಬೇಕಂತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೋಗಿ ಕೂತಿದ್ದಾನೆ ಒಬ್ಬ ಆಲ್ರೆಡಿ, ಚಿರಾಗು ಅಪ್ಪ. ನಾನು ಅಮ್ಮ ಇವಾಗ ಹೋಗ್ತಾ ಇದ್ದೀವಿ. ದೊಡ್ಡದೇ ಜಾಗ ಇದು ಫುಲ್ಲು, ಬಟ್ ಸುಸ್ತಾಗುತ್ತೆ ಅಷ್ಟೆ ಬಿಸಿಲಲ್ಲಿ.
ಇಲ್ಲಂತೂ ಸಿಕ್ಕಾಪಟ್ಟೆ ಮಾವಿನ ಮರ ಇದೆ. ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ತೀವಿ. ಸ್ವಲ್ಪ ಆಲ್ರೆಡಿ ಸ್ವಲ್ಪ ಕಿತ್ತಿದ್ದೀವಿ, ಇನ್ನೊಂದು ಸ್ವಲ್ಪ ಕಿತ್ಕೊಂಡು ಹೋಗೋದು. ತಣ್ಣಗಾಯ್ತು ನೋಡು ರಮ್ಯ ಮಾನ್ಯ ಇದ್ರೆ ಬೇಜಾರು ಮಾಡ್ಕೊತಾರೆ. ವಾಪಸ್ ಮಾನ್ಯ ಟ್ಯಾನ್ ಆಗಿ. ಏಯ್ ಸುಮ್ಮನೆ. ಓ ಶಿಟ್, ಏನು ಹೊಡಿಲಿಲ್ಲ ಪಪ್ಪು? ಒಂಚೂರು ಕೆಳಗೆ ಬಿಟ್ಟಿದ್ರೆ ಹೋಯ್ತಾಯ್ತು. ಒಂಚೂರು ಕೆಳಗೆ ಮನ. ಅಮ್ಮ ಸೈಡ್ ಬಾ. ಏನು ವಾವ್, 2 ಬಾಟ್ಲಿ ಸೂಪರ್ ಮಾನ್ಯ. ಅದಷ್ಟೇನಾ ಹೊಡಿಯೋದು? ಹಾಂ ಮಾನ್ಯ 2 ಹೊಡೆದ್ಲು ಕಣೋ. ನಾನೆಷ್ಟು ಹೊಡೆದೆ? ನೀವು 1 ಹೊಡಿಲಿಲ್ಲ. ಚೂರು ಮೇಲೆ ಪಪ್ಪು, ಅದು ಅಳ್ಳಾಡ್ತಾ ಇದೆ ಬಾಟ್ಲು, ಅದು ಬಿಟ್ಟು ಬೇರೆ ಹೊಡಿ. ಓ ಸೂಪರ್ 2. ವಾವ್, ಇವೆ ಓ ಈಗ ಗೊತ್ತಾಯ್ತು. ಆಚೆ ಹೋಯ್ತು. ಓಡು ಓಡು, ಅವಳೇ ಓಡಿಸ್ತಾ ಇರೋದು. ಈ ಕಡೆ ಕೊಡು, ಈ ಕಡೆ ಕೊಡು. ಈಗ ಯಾರು ಮಾಡ್ತಾ ಇಲ್ಲ, ಈಗ ಅವನೇ ಮಾಡ್ತಾ ಇರೋದು ಗೊತ್ತಾ? ಏ ಯಪ್ಪ ನನ್ನ ಮಗನೇ. ಚಿರಂತನ್ 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 ಮೈಸೂರು ಕಾಣಿಸ್ತಾ ನೋಡ. ಚಿರಂತ್ ಮೈಸೂರು ಕಾಣಿಸ್ತೀರಾ? ಆಕಾಶದಲ್ಲಿ ಹಾರಾಡ್ತಾ ಇದೆಯಾ ಮಗನೇ? ಕೇಕ್ ಸುಮ್ಮನೆ ಟೆಂಟ್ ತೆಗೆಯೋದ ಹಿಂಗಿರುತ್ತೆ ನೋಡೋಣ ಅಂತ ಬಂದಿದ್ದೀವಿ. ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಐತೆ ಒಳಗೆ. ದಾರಿ ಬಿಡಿಸಿರೋ. ಮೊಬೈಲ್ ಚಾರ್ಜಿಂಗು ಅಲ್ಲಿ ಬೆಡ್ ಕೊಡ್ತಾರೆ. ಮೊಬೈಲ್ ಚಾರ್ಜ್ ಪಾಯಿಂಟ್ ಎಲ್ಲ ಇದೆ. ಬಟ್ ಶೆಕೆ ಆದರೆ ಏನು ಮಾಡೋದು? ನೈಟ್ ಆಗಲ್ಲ, ಅಷ್ಟೇ ಆಗಲ್ಲ ಅನ್ಸುತ್ತೆ. ಆಗುತ್ತೆ. ಎಷ್ಟಿದೆ ನೋಡು ಈ ಥರ ಸುಮಾರಿದೆ. ಸುತ್ತ ಮಾವಿನ ಮರದ ಮಧ್ಯ ಟೆಂಟ್. ಏಯ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಇವತ್ತು ಡೇ 3 ಅಂದರೆ ಇವತ್ತು ನಾವು ಮೈಸೂರಿಗೆ ಹೊರಡ್ತೀವಿ. ಇವಾಗ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಎಲ್ಲ ಹಂಗೆ ಫುಲ್ಲು ಇದಾಗಿದೆ, ಲಗೇಜಸ್ ಎಲ್ಲ ಇದೆ. ಇವಾಗ ಆಚೆ ಹೋಗ್ತಾ ಇದ್ದೀವಿ. ಇವಾಗ ಬಗ್ಗಿ ಬರುತ್ತೆ ನನ್ನ ಕರ್ಕೊ ಹೋಗೋಕ್ಕೆ, ಆಗ ಹೋಗ್ತಾ ಇದ್ದೀವಿ. ಬಾ ಬೇಗ, ತೆತ್ಕೋ ಶೂಸ್ದು.